ರಾಜ್ಯದ ಅತ್ಯಂತ ಸುಂದರ ಪರಿಸರದ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಸಂತಸ ಮನೆ ಮಾಡಿತ್ತು. ಕಾರಣ ಏನಂದ್ರೆ ಇಂದು ಇಲ್ಲಿನ 2 ಆನೆ ಮರಿಗಳಿಗೆ ನಾಮಕರಣ ಮಾಡಲಾಯಿತು. ವಿಶ್ವ ಆನೆಗಳ ದಿನಾಚರಣೆ ಅಂಗವಾಗಿ ಸಕ್ರೆಬೈಲು ಆನೆ ಬಿಡಾರದಲ್ಲಿಯೇ ಜನಿಸಿದ ಭಾನುಮತಿ ಆನೆಯ ಮರಿಗೆ ತುಂಗ ಎಂದು ಹಾಗೂ ನೇತ್ರಾವತಿ ಆನೆಯ ಮರಿಗೆ ಚಾಮುಂಡಿ ಎಂದು ನಾಮಕರಣ ಮಾಡಲಾಯಿತು. ಸಕ್ರೆಬೈಲು ಆನೆ ಬಿಡಾರದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಸಿಸಿಎಫ್ ಹನುಮಂತಪ್ಪ ಕೆಟಿ ಅವರು ತುಂಗ ಆನೆ ಮರಿಯ ನಾಮಫಲಕವನ್ನು ಅನಾವರಣಗೊಳಿಸಿದರು. ಇನ್ನು ಡಿಸಿಎಫ್ ಪ್ರಸನ್ನ ಪಟಗಾರ್, ಸಿಸಿಎಫ್ ಕೆಟಿ ಹನುಮಂತಪ್ಪ, ಪ್ರವಾಸಿಗರಾದ ಫೌಜಿಯಾ ಸರ್ವತ್ ಸೇರಿದಂತೆ ಇತರರು ಮಾತನಾಡಿದರು. ಇದೇ ವೇಳೆ ವನ್ಯಜೀವಿ ವಿಭಾಗದ ಡಿಸಿಎಫ್ ಪ್ರಸನ್ನ ಪಟಗಾರ್ ಅವರು ಚಾಮುಂಡಿ ಆನೆಯ ನಾಮಫಲಕವನ್ನು ಅನಾವರಣ ಮಾಡಿದರು. चिन्तयन्तो मां ये जना पर्यवासते तेषां नित्याभियुक्तानां योगक्षेमं वहाम्यहं मन्त्रपुष्पाणि समर्पयामि यानि कानि च पापानि जन्मान्तरकृतानि चातानि तानि विनश्यन्ति प्रदक्षिणं पद्योयन प्रचोदयातु मा पूज्यति अमृतं ब्रह्मभूर्भोत्सरं दत्यन्तुर्तेन परिषिञ्चामि अभिप्सीतार्थविद्यन्तं पूजितो यच्छरीरपि सर्वविघ्नच्युते तस्मै ॐ श्री गणाधिपते नमः। बट्रे ತುಂಗಾ ಓಕೆ ಸರ್ ಕ್ಯಾಮೆರಾ ಸರ್ ನೀವು ಕೈ ಹಾಕ್ಬಿಡ್ರಿ, ಸೈಡ್ ಬಂದಿದ್ದೀವಿ ಅಣ್ಣ ಅಣ್ಣ ಇವರು ನೀವು ಸರ್ ಬನ್ನಿ ಸರ್ ಸರ್ ಬನ್ನಿ ಮೀಡಿಯಾದವರ ಅದೇ ವೈಟ್ ಕಲರ್ ಮೀಡಿಯಾದವರ ಅದೇ ವೈಟ್ ಕಲರ್ ಬರ್ತಾನೆ ನಿನ್ನ ಗಾಡಿ ಅಲ್ಲೆಲ್ಲ ಬಂದ ನಮ್ಮ ಕಡೆಯಲ್ಲೆಲ್ಲ ಬಂದ ಓಯ್ ಮಳೆ ಬಂತೆಲ್ಲ ಹತ್ತೋಡ್ರಿ ಇಲ್ಲಿ ಯಾಕೆ ಲೇಟ್
ಒಂದು ಕ್ಯಾಮ್ರಾ ಹಿಂಗೆ ತೆಗೀರಿ. ಹೌದು ಇದು ವಸಂತ ಕಾಜದು ಎಲಿಫೆಂಟ್ ಅಸಲು ಕಾರ್ತಿ ಕೂರ್ಸ್ಕೊಂಡು ಬೈಟ್ಕೊಂಡು ಗಳಿಗೆ ಹಂಗೆ ಅಣ್ಣ ಒಂಚೂರು ಹಿಂದೆ ಮಾವುತ್ರು. ಹಾಂ 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 ಕರೆಕ್ಟ್ ಕರೆಕ್ಟ್ ಆಯ್ತು. ಈ ಒಂದು ವಿಶ್ವ ಆನೆ ದಿನಾಚರಣೆಯ ಅಂಗವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಮಿತ್ರರಿಗೂ ಸ್ವಾಗತವನ್ನು ಕೋರ್ತೇನೆ. ಸಕ್ರೆಬೈಲು ಆನೆ ಶಿಬಿರ ಭಾಳಷ್ಟು ಸುಂದರವಾಗಿರುವಂಥ ಪ್ರಕೃತಿಯ ಹಿನ್ನೆಲೆಯಲ್ಲಿ ಇರುವಂಥ ರಾಜ್ಯದಲ್ಲಿ ಇರುವಂತಹ ಎಲ್ಲ ಆನೆ ಕ್ಯಾಂಪ್ಗಳಲ್ಲಿ ಒಂದು ವಿಶೇಷ ಸ್ಥಳವನ್ನು ಹೊಂದಿರತಕ್ಕಂಥ ಕ್ಯಾಂಪ್ ಆಗಿರ್ತದೆ. ಈ ಕ್ಯಾಂಪ್ನಲ್ಲಿ ಸುಮಾರು 25 ಆನೆಗಳನ್ನು ನಿರ್ವಹಿಸಲಾಗ್ತಿರ್ತದೆ. ಇದರಲ್ಲಿ 25 ವಯಸ್ಸಿಗೆ ಬಂದಿರತಕ್ಕಂಥ ಆನೆಗಳಿರ್ತವೆ. ಎಲ್ಲ 22 ಆನೆಗಳನ್ನು ಪಳಗಿಸಿ ಅವುಗಳನ್ನು ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಅವುಗಳನ್ನು ವ್ಯವಸ್ಥೆ ಸಜ್ಜು ಮಾಡಲಾಗಿರ್ತದೆ. ಈ ಒಂದು 22 ಆನೆಗಳಲ್ಲಿ 16 ಗಂಡಾನೆ 5 ಹೆಣ್ಣಾನೆಗಳಿರ್ತವೆ, ಒಂದು ಮಕನ ಆನೆ ಇರ್ತದೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಸಕ್ರೆಬೈಲಿನ ಆನೆ ಕ್ಯಾಂಪ್ನ ಈ ಒಂದು ನಮ್ಮ ಆನೆಗಳ ಸಹಾಯದಿಂದ ಇಲ್ಲಿ ಮುಖ್ಯವಾಗಿ ಅರಣ್ಯ ಸಂರಕ್ಷಣೆಯ ಕಾರ್ಯ, ಗಸ್ತು ಕಾರ್ಯ, ಕೆಲವೊಮ್ಮೆ ಅರಣ್ಯದಲ್ಲಿ ಅಥವಾ ಜನವಸತಿ ಪ್ರದೇಶಗಳಲ್ಲಿ ಬಂದಂತಹ ಕೆಲವೊಂದು ಕಾಡಾನೆಗಳನ್ನು ಈ ಕುಮ್ಕಿ ಆಪರೇಷನ್ ಮುಖಾಂತರವಾಗಿ ಅವುಗಳನ್ನು ಹಿಡಿದು ಬಿಟ್ಟು ಅವುಗಳನ್ನು ಪಳಗಿಸಿಬಿಟ್ಟು ಅಥವಾ ಅವುಗಳನ್ನು ಹತೋಟಿಗೆ ತಂದುಬಿಟ್ಟು ಮತ್ತೆ ಕಾಡಿಗೆ ಬಿಡುವಂಥ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ನಲ್ಲಿ ಭಾಳಷ್ಟು ಮುಂದಾಳತ್ವದಲ್ಲಿ ಹೋಗ್ತಾ ಇದ್ದೀವಿ ಈಗ. ಇಷ್ಟೇ ಅಲ್ಲದೆ ನಮ್ಮ ಆನೆಗಳು ಶಿವಮೊಗ್ಗ ದಸರಾ ಸಂದರ್ಭದಲ್ಲಿಯೂ ಕೂಡ ಭಾಗವಹಿಸೋಂಥ ಒಂದು ಇತಿಹಾಸ ಇದೆ. ಪ್ರತಿ ವರ್ಷವೂ ಪಾಲ್ಗೊಳ್ತಿರ್ತವೆ. ನಮ್ಮ ಮಾವುತ್ಸ್ ಮತ್ತು ಕಾವಾಡಿಗಳು ಕೂಡ ಈ ಆನೆ ಈ ಸೆರೆಹಿಡಿಯುವಂಥ ಕಾರ್ಯಾಚರಣೆ ಆಗಿರ್ಬೋದು ಅಥವಾ ನಾವು ಪಳಗಿಸೋಂಥದ್ದಾಗಿರ್ಬೋದು, ಇದರಲ್ಲೆಲ್ಲ ಭಾಳ ಚಾಣಾಕ್ಷತನದಿಂದ ಅವ್ರ ಕರ್ತವ್ಯವನ್ನು ನಿರ್ವಹಿಸ್ತಿರ್ತಾರೆ. ಭಾಳಷ್ಟು ಉತ್ಸಾಹದಿಂದ ಒಂದು ಸ್ಪೋರ್ಟಿವ್ ಆಗಿ ಮತ್ತು ಇನ್ಸ್ಪೈರ್ಡ್ ಆಗಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಇಲಾಖೆ ಯೋಚನೆ ಏನಂತಂದರೆ ಈ ಸಕ್ರೆಬೈಲು ಕ್ಯಾಂಪ್ನ ಮಹತ್ವವನ್ನು ಮತ್ತು ಇಲ್ಲಿರ್ತಕ್ಕಂಥ ಆನೆಗಳು ಪ್ರತಿಯೊಂದು ಆನೆಯ ಸಾಧನೆಗಳನ್ನು ಸ್ವಲ್ಪ ಪ್ರೊಜೆಕ್ಟ್ ಮಾಡಿ ಅವುಗಳನ್ನು ಈ ಬರುವ ಸಮಯದಲ್ಲಿ ಪ್ರತಿ ಆನೆಯ ವಿಶೇಷತೆ, ಅದರ ಸಾಧನೆಗಳು, ಇದರ ವಿವರಗಳನ್ನಿರ್ತಕ್ಕಂಥ ಒಂದು ನಾಮಫಲಕಗಳನ್ನು ಅಳವಡಿಸಿಬಿಟ್ಟು ಅವುಗಳಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಕೀರ್ತಿಯನ್ನು ಸಲ್ಲಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತಲೂ ಒಂದು ಇದಿದೆ. ಅದೇ ರೀತಿ ಅವು ಯಾವ್ಯಾವ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿದ್ದಾವೆ, ಅವುಗಳನ್ನು ಎಲ್ಲಿ ಹಿಡಿಯಲಾಗಿದೆ, ಅವುಗಳು ಇತಿಹಾಸಗಳು ಹೆಂಗೆ ಅಂತೇಳ್ಬಿಟ್ಟು ಅನ್ನೋಂಥ ವಿವರಗಳನ್ನು ಕೂಡ ಕೊಡುವಂಥದ್ದಿದೆ. ಇದೆಲ್ಲದರ ಜೊತೆಗೆ ಈ ಒಂದು ಕ್ಯಾಂಪ್ ನಿರ್ವಹಣೆ ಆಗದೆ ಇಲ್ಲಿ ಪರಿಸರ ಸಂರಕ್ಷಣೆ, ವನ್ಯಜೀವಿ ಸಂಘರ್ಷದ ಸಂದರ್ಭದಲ್ಲಿ ಕಾರ್ಯಾಚರಣೆ ನಿರ್ವಹಿಸುವಂಥದ್ದು, ಇಲ್ಲಿ ಒಂದು ಶಾಲಾ ಮಕ್ಕಳಿಗೆ ಒಂದು ಪ್ರಕೃತಿ ಮತ್ತು ಈ ವನ್ಯಜೀವಿ ಸಂರಕ್ಷಣೆಯ ಅದರಲ್ಲೂ ಭಾಳ ಮುಖ್ಯವಾಗಿ ಈ ಆನೆಗಳ ಬಗ್ಗೆ ಇರತಕ್ಕಂಥ ಅವುಗಳ ನಡವಳಿಕೆ ಮತ್ತು ಅದರ ಬಗ್ಗೆ ಇರತಕ್ಕಂಥ ಪ್ರೀತಿಯನ್ನು ಹೆಚ್ಚಿಸುವಂಥ ಒಂದು ಎಜುಕೇಟಿವ್ ಒಂದು ಕೆಲಸವನ್ನು ಸಹ ಮಾಡುವಂಥ ಉದ್ದೇಶ ಮತ್ತು ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇರ್ತೀವಿ. ಹಾಗೆ ಈ ಸಕ್ರೆಬೈಲು ಆನೆ ಕ್ಯಾಂಪು ಎಲ್ಲರಿಗೂ ಗೊತ್ತಿದ್ದ ಹಾಗೆ ಭಾಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಕ್ಯಾಂಪ್ ಆಗಿದ್ದು, ಇಷ್ಟೊಂದು ಜನ ಸಾರ್ವಜನಿಕರು ಈ ಒಂದು ಕ್ಯಾಂಪ್ಗೆ ಭೇಟಿ ನೀಡಿ
ಈ ಆನೆಗಳು ಮತ್ತು ಇದರ ದಿನನಿತ್ಯದ ಕಾರ್ಯಗಳು ಮತ್ತು ಅವುಗಳನ್ನು ಹತ್ತಿರದಿಂದ ನೋಡಿಬಿಟ್ಟು ಈ ಪ್ರಾಣ ಪ್ರೀತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಕ್ಯಾಂಪ್ ಭಾಳಷ್ಟು ಸಹಕಾರವಾಗಿರ್ತದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಎಸ್ಪೆಷಲಿ ಸ್ಥಳೀಯ ಪತ್ರಕರ್ತರು ಹಾಗೂ ಎಲ್ಲ ರಾಜ್ಯದ ಎಲ್ಲ ಪತ್ರಕರ್ತರು ಈ ಕ್ಯಾಂಪ್ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯನ್ನು ಬೆಳೆಸ್ಕೊಂಡ್ಬಿಟ್ಟು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸಪೋರ್ಟ್ ಮಾಡಿಬಿಟ್ಟು ಇದರ ಮಹತ್ವವನ್ನು ಬಿತ್ತರಿಸೋದಕ್ಕೆ ತಾವೆಲ್ಲ ಸಹಕಾರ ಮಾಡಿರ್ತಾರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ಯಾಕೆ ಅಂತಂದರೆ ಈ ವಿಷಯ ಅದಕ್ಕೇನು ಬೇರೆ ಏನಿಲ್ಲ. ಈ ಒಂದು ವಿಷಯ ಇನ್ನೂ ಚರ್ಚೆಯ ಒಂದು ಯೋಜನೆ ಇದರಲ್ಲಿದೆ. ಪ್ರಸ್ತಾಪ ಸಿದ್ಧ ಆಗಿತ್ತು, ಯೋಜನೆ ಸಿದ್ಧ ಆಗಿತ್ತು. ಅದು ಇನ್ನೂ ಸ್ವಲ್ಪ ಚರ್ಚೆ ಆಗಿ ಅದಕ್ಕೆ ಒಂದು ಕೆಲವೊಂದು ಇನ್ನೂ ಸ್ವಲ್ಪ ಅದರ ಬಗ್ಗೆ ಕ್ಲಾರಿಫಿಕೇಷನ್ಸು ಅಥವಾ ಅದು ತಾನೆ ಒಂದೇ ಪಾಯಿಂಟ್ ಏನಂತಂದರೆ, ಫಸ್ಟು ನಮ್ಮದು ಶೆಟ್ಟಿಹಳ್ಳಿಯ ಬೌಂಡ್ರಿ ಇದೆ. ಆ ಬೌಂಡ್ರಿ ಒಂದು ಆಲ್ಟ್ರೇಷನ್ ಅದು ನಿಗದಿ ಆಗಬೇಕು. ಅದಾದ ನಂತರವೇ ಈ ಎಕೋ ಸೆನ್ಸಿಟಿವ್ ಝೋನ್ ಅನ್ನೋಂಥದ್ದು ನಿಗದಿ ಆಗೋಂಥದ್ದು. ಫಸ್ಟು ಈ ಬೌಂಡ್ರಿ ಫಿಕ್ಸ್ ಆದರೆ ಅದರಿಂದ ಎಷ್ಟು ಅಂತ ಹೇಳ್ಬಿಟ್ಟು, ಸೊ ಆ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ಪ್ರಸ್ತಾವನೆಗಳು ಸಿದ್ಧ ಆಗಿದ್ದಾವೆ, ಅಂತಿಮಗೊಳ್ಳುವ ಹಂತದಲ್ಲಿ ಇದ್ದಾವೆ ಅಂತ. ತುಂಬ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ, ಎಲ್ಲ ಹೋಟೆಲ್ಸ್ ಎಲ್ಲ ತುಂಬಾ ಇದೆ. ನಿಮ್ಮ ಇಲಾಖೆ ಅನುಮತಿನ ಸರ್ ಹೇಗೆ? ಇಲ್ಲ, ಎಕೋ ಸೆನ್ಸಿಟಿವ್ ಝೋನ್ ಏನು ರೆಗ್ಯುಲೇಷನ್ಸ್ ಇದೆ, ಆ ಎಕೋ ಸೆನ್ಸಿಟಿವ್ ಝೋನ್ ರೆಗ್ಯುಲೇಷನ್ಸ್ನಲ್ಲಿ ಕೆಲವೊಂದು ಮೇಯ್ನಾಗಿ ಪರ್ಮಿಟೆಡ್, ರೆಗ್ಯುಲೇಟೆಡ್ ಆ್ಯಂಡ್ ಪ್ರಮೋಟೆಡ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬಿಟ್ಟು ಏನಿದೆ, ಆ ಗೈಡ್ಲೈನ್ಸಲ್ಲಿ ಯಾವುದು ಪ್ರಾಹಿಬಿಟೆಡ್ ಅನ್ನೋಂಥದ್ದು ವೆರಿ ಫ್ಯೂ ಇದೆ. ಅದರಲ್ಲೂ ಕೂಡ ಕೆಲವೊಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ EIA ನೋಟಿಫಿಕೇಷನ್ ಅಡಿಯಲ್ಲಿ ಕ್ಲಿಯರೆನ್ಸಸ್ ತಗೊಳ್ಬೇಕು ಅನ್ನೋಂಥದ್ದಕ್ಕೆ ರಿಸ್ಟ್ರಿಕ್ಷನ್ಸು ಇರೋಂಥದ್ದು ಬರ್ತದೆ. ಈ ವಿಷಯ ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಅಥವಾ ವೈಯಕ್ತಿಕವಾಗಿ ಬಂದರೆ ನಾನು ಅದರ ಪೂರ್ತಿ ಮಾಹಿತಿಯನ್ನು ನಾನು ತಮಗೆ ಸೂಕ್ಷ್ಮವಾಗಿರೋಂಥದ್ದು ವಿಶೇಷ ನಾನು ಕೊಡ್ತೀನಿ ತೊಂದರೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ದಿವಸ ತಾವು ಮೊದಲೊಂದು ಪ್ರಶ್ನೆ ಕೇಳಿದ್ರಿ, ನಾನು ಅದು ಕೇಳ್ಬಿಡ್ತೀನಿ. ಕೊನೆಯ ವರ್ಷ ಮಧ್ಯಪ್ರದೇಶಕ್ಕೆ ರವಿ ಮತ್ತು ಶಿವ ಅಂತ 2 ಆನೆನ ಕಳಿಸ್ಕೊಟ್ಟಿದ್ದೀವಿ. ಈ ವರ್ಷ ಆಂಧ್ರಕ್ಕೆ ಕೃಷ್ಣ ಮತ್ತು ಅಭಿಮನ್ಯು ಅಂತ 2 ಆನೆನ ಕಳಿಸ್ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಂಧ್ರದವರು ಮತ್ತು ಇವರು ಮಧ್ಯಪ್ರದೇಶದವರು ಇನ್ನೂ ಬೇರೆ ಆನೆಗಳನ್ನ ಕೇಳ್ತಾ ಇದ್ದಾರೆ. ಅದು ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ತಗೊಳ್ಳಲಾಗುತ್ತೆ. ಯಾವುದೇ ನಿರ್ಧಾರಗಳು ಮೇಲ್ಮಟ್ಟದಲ್ಲಿ ಆದಂಥ ನಿರ್ಧಾರಗಳು, ಅದರಲ್ಲೂ ಕೂಡ ಲಿಖಿತವಾಗಿ ಕನ್ಫರ್ಮ್ ಆದಂಥ ನಿರ್ಧಾರಗಳನ್ನೇ ನಾವು ಇಲ್ಲಿ ತಗೊಳ್ಬೇಕಾಗತ್ತೆ. ಇಲ್ಲಿ ಅಗತ್ಯವಾಗಿರ್ತಕ್ಕಂಥ ವ್ಯವಸ್ಥೆಗಳು ಮತ್ತು ತರಬೇತಿಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಹಂತದಲ್ಲಿ ಆಗುವಂಥದ್ದಾಗಿರ್ತದೆ. ಸೊ ಹಾಗಾಗಿಬಿಟ್ಟು ಆನೆಗಳನ್ನು ಬಳುವಳಿ ಕೊಡುವಂಥದ್ದು ಅಥವಾ ಕೊಡುವಂಥದ್ದು ಏನಿದೆ ಪ್ರಕ್ರಿಯೆ, ಅದು ಮೇಲ್ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೈಗೊಳ್ಳುವಂಥ ಕ್ರಮವಾಗಿರ್ತದೆ. ಥ್ಯಾಂಕ್ ಯು. ಒಂದೇನಂತಂದರೆ, ನಮಗೆ ಇಷ್ಟು ದಿನ ಪಶುವೈದ್ಯ ಇಲಾಖೆಯಿಂದ ನಿಯೋಜನೆಯಲ್ಲಿದ್ದಂಥ ಡಾಕ್ಟರ್ ವಿನಯ್ರವರು ಈ ಒಂದು ಶಿಬಿರದಲ್ಲಿ ಇದ್ದು, ನಂತರ ಅವರ ನಿಯೋಜನೆ ಅವರ ಮಾತೃ ಇಲಾಖೆಗೆ ಇದಾದ ನಂತರದಲ್ಲಿ ಈ ಹಿಂದೆ ಪಶುವೈದ್ಯಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಪಶುವೈದ್ಯಾಧಿಕಾರಿಗಳನ್ನು ನಿಯೋಜನೆ ಮಾಡ್ಕೊಂಡಿದ್ದೀವಿ. ನಂತರದಲ್ಲಿ ಆಗಾಗ ನಮಗೆ ಬೇಕು ಅಂತನ್ನೋಂಥ ಸಂದರ್ಭದಲ್ಲಿ ಸಪೋರ್ಟಿಂಗಾಗಿ ಬ್ಯಾಕಪ್ಗೋಸ್ಕರವಾಗಿ 2ನೇ ಒಪಿನಿಯನ್ಸ್ ಇರಲಿ ಅನ್ನೋಂಥ ಒಂದು ಇದರಲ್ಲೂ ಕೂಡ ನಮ್ಮ ಇಲ್ಲಿ ತಾಳಕೊಪ್ಪ ಝೂನಲ್ಲಿರ್ತಕ್ಕಂಥ ವೈದ್ಯರುಗಳ ಒಂದು ಸೇವೆಯನ್ನು ಸಹ ತಾವು ತಗೊಳ್ತಾ ಇದ್ದೀವಿ. ಅದಕ್ಕೆ ಒಂದು ಇನ್ನೂ ಸ್ವಲ್ಪ ಪರ್ಮನೆಂಟ್ ವೆಟರ್ನರಿ ಕಾಲೇಜ್ ಹೆಲ್ಪ್ ಕೂಡ ನಾವು ರೆಗ್ಯುಲರಾಗಿ ತಗೊಳ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಪರ್ಮನೆಂಟಾಗಿ ಪಶುವೈದ್ಯ ಇಲಾಖೆಯಿಂದ ಒಂದು ನಿಯೋಜನೆಯಾಗಂಥ ಪರ್ಮನೆಂಟ್ ಡಾಕ್ಟರ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳುವಂಥ ಅಗತ್ಯ ಇರ್ತದೆ. ಪ್ರೊಸೆಸ್ನ ಬರೆದಿದ್ದೀವಿ ನಾವು, ನಮಗೆ ಈ ಥರದ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ಬರೆದಿದ್ದೀವಿ. ಆ ಸದ್ಯಕ್ಕೆ ನಿಮಗೆ ಈಗ ಪಶುವೈದ್ಯ ಅಧಿಕಾರಿಗಳನ್ನು ಇದುವರೆಗೂ ಬಹುಶಃ ಪಶುವೈದ್ಯ ಇಲಾಖೆ ಅಲ್ಲಿಂದನೇ ನಿಯೋಜನೆಗಳು ಆಗಿದ್ದಾವೆ ಎಲ್ಲ ಕಡೆಗೂ. ಬಹುಶಃ ನನಗೆ ಸದ್ಯದ ಮಾಹಿತಿ ಪ್ರಕಾರ ನೇರವಾಗಿ ನೇಮಕಾತಿಗೆ ಅವಕಾಶ ಇದ್ದಂಗೆ ನನಗೆ ಕಾಣೋದಿಲ್ಲ. ಅಂದರೆ ಡಿಪಾರ್ಟ್ಮೆಂಟ್ ಈಗ ಸದ್ಯಕ್ಕೆ ನನಗೆ ಇರೋ ಪ್ರಕಾರ ನೇರ ಇದಕ್ಕೆ ಸದ್ಯದ ನಿಯಮಗಳಲ್ಲಿ ಇದ್ದಂಗಿಲ್ಲ, ಹಾಗೆ ಅನಿಸುತ್ತೆ ನನಗೆ.
ಎಟ್ ಪ್ರೆಸೆಂಟು ಓನ್ಲಿ ನಿಯೋಜನೆ ಮೇಲೆ ಮಾತ್ರ ನಾವು ತೊಗೊತಾ ಇದ್ದೀವಿ. ಇಲಾಖೆಯಲ್ಲಿ ಅದನ್ನ ರಿಕ್ರೂಟ್ಮೆಂಟ್ ಮಾಡಬೇಕಂದ್ರೆ C&R ಇರಬೇಕಾಗತ್ತೆ. ಸೊ ಅದು ಇಲ್ಲದೆ ಇರೋದ್ರಿಂದ ನಾವು ಮಾಡ್ತಾ ಇಲ್ಲ. ನಿಯೋಜನೆ ಮೇಲೆ ಸದ್ಯಕ್ಕೆ ಎಲ್ಲ ಕಡೆ ಈ ಭಾನುಮತಿ, ಚಾಮುಂಡಿ ತಾಯಿ, ನೇತ್ರಾವತಿ. ಒಂದು ತುಂಗ ಅಂತ ಯಾಕಂದರೆ ನಮ್ಮ ಒಂದು ಆನೆ ಕ್ಯಾಂಪ್ ಏನಿದೆ ತುಂಗಾ ನದಿ ದಡದ ಮೇಲೆ ಇರೋದ್ರಿಂದ ಒಂದು ಆನೆ ಮರಿಗೆ ಇಲ್ಲಿ ತನಕ ಆ ಹೆಸರನ್ನು ನಾವು ಇಟ್ಟಿರಲಿಲ್ಲ. ಆ ಒಂದು ವಿಶೇಷ ಕಾರಣಕ್ಕಾಗಿ ಒಂದು ಮರಿಗೆ ತುಂಗಾ ಅಂತ ಹೆಸರಿಟ್ಟಿದ್ವಿ. ಇನ್ನೊಂದು ಮರಿ ತಮಗೆಲ್ರಿಗೂ ಗೊತ್ತಿದೆ, ದಸರಾ ದಿನ ಜನಿಸಿದಂಥ ಆನೆ ಮರಿ ಅದು. ಹಾಗಾಗಿ ಅದಕ್ಕೆ ಚಾಮುಂಡಿ ಅಂತ ಹೆಸರಿಟ್ಟಿದ್ವಿ. ಇಲ್ಲಿ ತನಕ ಯಾವುದು ರಿಕ್ವೆಸ್ಟ್ ಬಂದಿಲ್ಲ ನಮಗೆ. ನಾವು ಯಾವುದು ಹೆಣ್ಣಾನೆ ಒಂದು ಲಭ್ಯ ಇರ್ತದೆ ಸದ್ಯಕ್ಕೆ. ಈ ಉಳಿದ 2 ಆನೆಗಳಿಗೆ ಮರಿ ಇರೋದ್ರಿಂದ ಆಗಲ್ಲ. ಸೊ ಅವರದೊಂದು ರಿಕ್ವೆಸ್ಟ್ ನೋಡಿಕೊಂಡು ನಾವು ಮುಂದೆ ಕುಂತಿ ಹೆಣ್ಣಾನೆ ಇದೆ. ಮತ್ತು ರೆಗ್ಯುಲರ್ ಆಗಿ ನಮ್ಮದು ಸಾಗರ ಆನೆ ಹೋಗ್ತಾ ಇದೆ. ಇನ್ನು ಸ್ವಲ್ಪ ಅದು ರಿಕ್ವೆಸ್ಟ್ ಬಂದ ಮೇಲೆ ಅದರ ಸೂಟಬಿಲಿಟೀಸ್ನೆಲ್ಲ ಸ್ವಲ್ಪ ಅಸೆಸ್ ಮಾಡಿಬಿಟ್ಟು ಫಸ್ಟು ಇವರು ಇದರಲ್ಲಿ ಬರುವಂಥ ಭಾಳ ಸೂಕ್ಷ್ಮ ವಿಷಯಗಳನ್ನು ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ ತಮ್ಮೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಪೋರ್ಟ್ ಕೊಟ್ಟು ಸ್ವಲ್ಪ ಅಂದರೆ ಯಾವ ವಾಸ್ತವಾಂಶಗಳೇನಿದ್ದಾವೆ ಅದನ್ನು ತಾವು ಇದು ಮಾಡೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟಿರ್ತೀರ. ಈ ಒಂದು ಸಹಕಾರ ಮುಂದೆನೂ ಕೂಡ ಹಾಗೇ ಇರಲಿ. ನಮಗೇನಾದರೂ ಸಲಹೆಗಳು ಇತ್ತು ಅಂತಂದರೆ ದಯವಿಟ್ಟು ನಮಗೆ ತಿಳಿಸುವಂಥದ್ದು ಆಗಲಿ ಅಂತೇಳ್ಬಿಟ್ಟು ಹೇಳ್ತಾ ತಮ್ಮ ಸಹಕಾರವನ್ನು ಕೋರ್ತಾ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.